ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಉಪ್ಪೆಸರು ಖಾರ ಸಾರನ್ನ ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲು ಕುಕ್ಕರ್ಗೆ ಮೊಳಕೆ ಕಟ್ಟಿದ ಕಾಳನ್ನ ಹಾಕ್ಕೊಂಡು ನೀರು ಹಾಕ್ಕೊಂಡು 3 ವಿಷಿಲ್ ಕೂಗಿಸ್ಕೋತಾ ಇದ್ದೀನಿ. ಕಾಳು ಬೇಯಲಿ ಅಂತ. ಆ್ಯಂಡ್ ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ ಖಾರಕ್ಕೆ. ಆ್ಯಂಡ್ ಕುಕ್ಕರಲ್ಲಿ ನೀರು ಹಾಕಿ 3 ವಿಷಿಲ್ ಕೂಗಿಸ್ತಾ ಇದ್ದೀವಿ. ಆ್ಯಂಡ್ ತವಾ ಮೇಲೆ ಒಣಮೆಣಸಿನ್ಕಾಯಿನ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ದೆನ್ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ನೆಕ್ಸ್ಟ್ ಬಂದು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆ್ಯಂಡ್ ದೆನ್ ಬಂದು ಜೀರಿಗೆ, ಮೆಣಸು ಹಾಕ್ಕೊಂಡು ಖಾರನ ರುಬ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಖಾರ ಫಸ್ಟು ತರ್ತರಿಯಾಗಿ ರುಬ್ಕೋಬೇಕು. ಆ್ಯಂಡ್ ದೆನ್ ವಾಟರ್ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಖಾರನ ರುಬ್ಕೋಬೇಕು. ಉಪ್ಪು ಹಾಕ್ಕೊಂಡು ರುಬ್ಕೋಬೇಕು. ನೆಕ್ಸ್ಟ್ ಇದು ಕುಕ್ಕರ್ ಬಂದು 3 ವಿಸಿಲ್ ಕೂಗಿದೆ. ಲೈಕ್ ಕಾಳು ಎಷ್ಟು ಮಟ್ಟಿಗೆ ಬೇಯಬೇಕೋ ಆ ಥರ ಬೇಯಿಸ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಮುದ್ದೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಮುದ್ದೆ ಅಂದರೆ. ಫಸ್ಟು ನೀರು ಕಾಯಕ್ಕಿಟ್ಟಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ನೆಕ್ಸ್ಟು ಇದು ಕ್ಲಮ್ಸ್ ಇಲ್ದಿದ್ದಂಗೆ ಒಂದು ಸ್ವಲ್ಪ ರಾಗಿನ ಕಲಸಿ ಇದಕ್ಕೆ ಹಾಕ್ತಾಯಿದ್ದೀನಿ, ಯಾಕಂದರೆ ಗಂಟು ಬರಲ್ಲ. ನೆಕ್ಸ್ಟ್ ಬಂದು ಹಸಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಮುದ್ದೆ ಮಾಡೋದಕ್ಕೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಗಂಟು ಬರಬಾರ್ದು ಅಂದರೆ ನೀಟಾಗಿ ಮುದ್ದೆ ಕೋಲನ್ನ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ದೆನ್ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಬಿಡಬೇಕು. ಇಲ್ಲಿ ಪಲ್ಯ ಮಾಡೋಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊತಾ ಇದ್ದೀನಿ. ಜಜ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಬಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಮುದ್ದೆ ನೋಡಿ ಹೇಗೆ ಬೆಂದಿದೆ. ಸ್ವಲ್ಪ ನೀರು ಹಾಕಿಟ್ಟಿದ್ದೆ, ಚೆನ್ನಾಗಿ ಕಪ್ಪಗೆ ಬಂದಿದೆ. ನೋಡ್ತಾ ಇರ್ಬೋದು ಹೋಗಿ ಹೇಗೆ ಬರ್ತಿದೆ ಅಂತ. ಫ್ಲೇವರು ಉಪ್ಪೆಸರು ಖಾರದ ಮಾತ್ರ ಸಕ್ಕತ್ತಾಗಿರುತ್ತೆ. ಈ ಚಳಿಗೆ ಮುದ್ದೆ ಉಪ್ಪೆಸರು ಖಾರ ತಿನ್ನೋದು ಅಂದ್ರೇ ಒಂದು ಖುಷಿ ಅಂದ್ಕೊಳ್ಳಿ. ನಮ್ಮ ಮಂಡ್ಯ ಕಡೆದು ಇದು ಫೇಮಸ್ ಉಪ್ಪೆಸರು ಖಾರ ಸಾರು. ನೋಡಿ, ಈ ಥರ ಮುದ್ದೆ ಆಗಿದೆ ಆಲ್ರೆಡಿ. ನಾನೀಗ ಮುದ್ದೆ ಕಟ್ಟೋದನ್ನ ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ಈ ನೋಡಿ ಎಷ್ಟು ನೀಟಾಗಿ ಕಟ್ಟಿದ್ದೀನಿ ಮುದ್ದೆನ. ಆ್ಯಂಡ್ ನೋಡಿ, ನೀರು ಕೂಡ ಬೆಂದಿದೆ. ಇದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಕಾಳು ನೀರನ್ನ ಒಗ್ಗರಣೆ ಮಾಡಲಿಕ್ಕೆ ಪಲ್ಯಕ್ಕೆ ಏನೇನು ಬೇಕು ಅಂತ ಕೂಡ ತೋರಿಸಿನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿರೋದು. ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಸಾಸಿವೆ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು ಎಲ್ಲನೂ. ಈರುಳ್ಳಿನ, ಬೆಳ್ಳುಳ್ಳಿನ, ಸಾಸಿವೆನ ಎಲ್ಲ ಚೆನ್ನಾಗಿ ಅದು ಹಸಿ ವಾಸನೆ ಹೋಗಿ ಸ್ವಲ್ಪ ಹೊಂಬಣ್ಣ ಅಂದರೆ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಕಾಳನ್ನ ಸಪ್ರೇಟ್ ಮಾಡಿ ಎತ್ತಿಟ್ಟಿರ್ತೀನಲ್ವ, ಆ ಕಾಳನ್ನ ಇದಕ್ಕೆ ಹಾಕಬೇಕಾಗುತ್ತೆ.